ನಮಸ್ಕಾರ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಸಡಗರ ಸಂಭ್ರಮ, ಹೆಣ್ಮಕ್ಳದೇ ಹಬ್ಬ. ಸೊ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಷ್ಟೇ ಅಲ್ಲ, ಎಲ್ಲ ಹಬ್ಬಗಳು ತುಂಬ ಇಷ್ಟ. ಹೆಣ್ಮಕ್ಳಿಗೆ ಫಸ್ಟ್ ಯಾಕೆ ಇಷ್ಟ ಹೇಳಿ? ಚಂದ ರೆಡಿ ಆಗಬೇಕು, ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡಿ ದೇವ್ರದ್ದು ಆಶೀರ್ವಾದ ತಗೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಎಷ್ಟೆಲ್ಲ ಸಡಗರ ಸಂಭ್ರಮ ಅಲ್ವಾ. ಸೊ ನಾನಿವಾಗ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನೀವೆಲ್ಲರೂ ಖುಷಿ ಪಡ್ತೀರಾ, ಆಶ್ಚರ್ಯನೂ ಪಡ್ತೀರಾ. ಆ್ಯಂಡ್ ನನ್ನ ತುಂಬ ಒಳ್ಳೆ ಫ್ರೆಂಡ್ ಅವರು, ತುಂಬ ಕ್ಯೂಟಾಗಿದ್ದಾರೆ, ನೋಡೋದಕ್ಕಂತೂ ತುಂಬ ಚೆಂದ ಅನ್ನಿಸ್ತಾರೆ. ಒಂದು ಒಳ್ಳೆ ಆರ್ಟಿಸ್ಟ್ ಕೂಡ, ಆ್ಯಂಡ್ ಅಷ್ಟೇ ಚೆನ್ನಾಗಿ ಆ್ಯಕ್ಟು ಮಾಡ್ತಾರೆ, ಅಷ್ಟೇ ಒಳ್ಳೆ ಮನಸ್ಸಿದೆ ಅಂತ ಒಂದು ಬ್ಯೂಟಿಫುಲ್ ಪರ್ಸನ್ನ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಅವ್ರ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಇನ್ವೈಟ್ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ, ವರಮಹಾಲಕ್ಷ್ಮಿ ಹಬ್ಬನ ಸೂಪರಾಗಿ ಸೆಲೆಬ್ರೇಟ್ ಮಾಡೋಣ. ಸೊ ನನ್ನ ಫ್ರೆಂಡ್ ಮನೆಗೆ ಬರೋ ಖುಷಿ ಜೊತೆಗೆ ಇಲ್ಲಿ ಬರ್ತಿದ್ದಂಗೆ ರಂಗೋಲೆ ನೋಡಿದ್ಮೇಲೆ ಇನ್ನೂ ಖುಷಿ ಆಗ್ತಿದೆ ನನಗೆ. ಯೂಶ್ವಲಾಗಿ ನಾನು ಎಲ್ಲಿ ಹೋದ್ರೂ ಫಸ್ಟ್ ನೋಡೋದು ರಂಗೋಲೆ. ಆ್ಯಕ್ಚುಲಿ ನಂಗೆ ರಂಗೋಲೆ ಹಾಕೋಕ್ಕೆ ಬರಲ್ಲ, ಆದರೆ ಇಲ್ಲಿ ಯಾರೆಲ್ಲ ರಂಗೋಲೆ ಹಾಕಿದಾರೋ ಗೊತ್ತಿಲ್ಲ, ತುಂಬ ಬ್ಯೂಟಿಫುಲ್ ಆಗಿದೆ ಇದು. ಆ್ಯಂಡ್ ಹಬ್ಬಕ್ಕೆ ಅಂತ ಸ್ವಲ್ಪ ದೊಡ್ಡದಾಗಿ ಕಲರ್ಫುಲ್ಲಾಗಿ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಹೆಂಗೆ ರೆಡಿ ಆಗಿದ್ದಾರೆ, ಅಥವಾ ಹೆಂಗೆ ದೇವಿನ ಕೂರಿಸಿದ್ದಾರೆ, ಹೆಂಗೆ ಲಕ್ಷ್ಮಿ ಕಂಗೊಳಿಸ್ತಾ ಇದ್ದಾಳೆ ನೋಡೋಣ. ಗೊತ್ತೀರಾ? ನನ್ನ ಜೊತೆ ಬನ್ನಿ. ಯಾರು ಅನ್ನೋದು ಸರ್ಪ್ರೈಸ್. ಕಮ್ ಆನ್, ಫಾಲೋ ಮೀ. ಹಾಯ್, ನಿಮಗೆಲ್ಲ ಈಗ ಗೊತ್ತಾಯ್ತಾ ನಾನು ಎಲ್ಲಿಗೆ ಬಂದೆ ಅಂತ? ಎಸ್, ಮುದ್ದಾಗಿರೋ ಹುಡುಗಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಯಾರಿರ್ಬೋದು ಅಂತ ಅವರು ಕಾಯ್ತಾ ಇದ್ರು. ಇವಾಗ ಅವ್ರಿಗೂ ಕ್ಲಿಯರ್ ಆಯಿತು ಯಾರಿದ್ದಾರೆ ನನ್ನ ಜೊತೆ. ನಮ್ಮ ಬೆಸ್ಟ್ ಫ್ರೆಂಡ್ ಮಾನಸ. ಹ್ಯಾಪಿ ವರಮಹಾಲಕ್ಷ್ಮಿ ನಿಮಗೂ ಕೂಡ. ಬನ್ನಿ, ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಏನು ಕತೆ? ಸುಮಾರು ದಿನದ ಮೇಲೆ ಮೀಟ್ ಮಾಡ್ತಿದ್ದೀವಿ, ತುಂಬ ಮಾತಾಡೋಕ್ಕಿದೆ. ವೆರಿ ಲಾಂಗ್ ಟೈಮ್ ಅಲ್ಲ? ಹೌದು, ಬನ್ನಿ ಬನ್ನಿ ಪ್ಲೀಸ್. ಸೊ ಇವಾಗ ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಮಹಾಲಕ್ಷ್ಮಿ ಆಗಿರೋ ಮಾನಸ ಮನೆಗೆ ಬಂದಿದ್ದೀವಿ. ಸೊ ಮಾನಸ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬನ, ಆ್ಯಂಡ್ ಏನೇನು ನಡೀತಾ ಇದೆ, ಈಗ ಎಷ್ಟು ಬ್ಯುಸಿ ಇದ್ದಾರೆ, ಪ್ರತಿಯೊಂದು ಕೇಳಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಮ್ಮ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಹೇಳಿಬಿಡಿ ಮೇಡಮ್. ಸೊ ಎಲ್ರಿಗೂ ಕೂಡ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಅವ್ರ ಕಡೆಯಿಂದ ಥ್ಯಾಂಕ್ಸ್. ಆ್ಯಂಡ್ ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ನ ವ್ಯೂವರ್ಸಿಂದ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಐ ಆಮ್ ಗುಡ್. ಸೋ ಕ್ಯೂಟ್, ಸಕ್ಕದಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳೋಣವಾ? ಎಸ್ ಬನ್ನಿ. ಪ್ರತಿ ವರ್ಷ ಕೂರಿಸ್ತೀರಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಯಲ್ಲಿ ಲಕ್ಷ್ಮಿನ? ಯಾ ಅಂದರೆ ಸೊ ನಾನು ಮದುವೆ ಆದ್ಮೇಲೆ ನನ್ನ ಅತ್ತೆ ಮನೆಯಲ್ಲಿ ಇದೇ ಮೊದಲನೇ ವರ್ಷ ಮಾಡ್ತಿರೋದು. ಸೊ ಅತ್ತೆ ಎವ್ರಿ ಇಯರ್ ಕೂಡಿಸ್ತಾರೆ. ಸೊ ನಂಗೆ ಅಮ್ಮನ ಮನೆಯಲ್ಲಿ ಈ ತರ ದೇವ್ರನ್ನೆಲ್ಲ ಕೂರ್ಸಲ್ಲ, ಬಟ್ ವರಮಹಾಲಕ್ಷ್ಮಿಗೆ ಪೂಜೆ ಅಂತೂ ಮಾಡ್ತೀವಿ. ಪೂಜೆ ಮಾಡೋದು, ಸ್ವೀಟ್ ಮಾಡೋದು ಕಾಮನ್. ಬಟ್ ಇವ್ರು ತುಂಬಾ ವಿಶೇಷವಾಗಿ ಮಾಡ್ತಾರಲ್ಲ. ನಮ್ಮ ಅತ್ತೆ ತುಂಬಾ ಗ್ರ್ಯಾಂಡ್. ನಿಮ್ಮ ಅತ್ತೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ದಾರೆ. ನಾನು ಬರ್ತಿದ್ದಂಗೆ ಫಸ್ಟ್ ಅದನ್ನೇ ನನಗೆ ಕಣ್ಣು ಸೆಳೆದಿತ್ತು. ವೆರಿ ನೈಸ್. ಇದು ಪ್ರಿಪ್ರೇಷನ್ ಎಲ್ಲ ಎಷ್ಟು ದಿನ ಆಯ್ತು? ಒಂದು ವಾರದಿಂದ ಶುರುವಾಗಿರುತ್ತಲ್ವಾ? ಈಸಿಲಿ. ಸೊ ನಮ್ಮ ಅತ್ತೆಗೆ ಆಲ್ಮೋಸ್ಟ್ ಒಂದು ವಾರ 10 ದಿವಸದಿಂದ ಶುರು ಆಗಿರುತ್ತೆ. ನಾನು ಬಿಸಿ ಇದ್ದೆ ಬಿಕಾಸ್ ಐ ವಾಸ್ ಶೂಟಿಂಗ್. ಸೊ ನಾನು ಅದೇ ಮೊನ್ನೆನೇ ಬಂದಿದ್ದು. ಸೊ ಸ್ವಲ್ಪ ಹೆಲ್ಪ್ ಮಾಡಿದ್ದು. ಅಂಡ್ ನೆನ್ನೆ ಅಂದ್ರೆ ಈ ದೇವ್ರಿಗೆಲ್ಲ ಅಂದ್ರೆ ಅಲಂಕಾರ ಮಾಡಕ್ಕೆ, ಸೀರೆ ಉಡ್ಸಕ್ಕೆ ಅಂತಾನೆ ಪುರೋಹಿತರನ್ನ ಕರ್ಸಿದ್ರು ನಮ್ಮ ಅತ್ತೆ. ಸೊ ಅವ್ರದನ್ನೆಲ್ಲ ಉಡ್ಸ್ಕೊಟ್ಟಿದ್ರು. ಆಮೇಲೆ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ನಾವು ಮಾಡಿದ್ವಿ, ನಾನು ನಮ್ಮ ಅತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ನನಗೆ ಆ್ಯಕ್ಚುಲಿ ಇವತ್ತು ನನ್ನದು ವರಮಹಾಲಕ್ಷ್ಮಿ ಹಬ್ಬ ಸಾರ್ಥಕ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಅಂದರೆ ನಾನು ಪ್ರತಿ ವರ್ಷ ನಮ್ಮ ಮನೇಲೂ ಕೂರಿಸಲ್ಲ, ಬಟ್ ನಮ್ಮ ಅತ್ತೆ ಮನೇಲಿ ನಾವು ಕೂರಿಸ್ತೀವಿ. ಆ್ಯಂಡ್ ಹೀಗೆ ಎಲ್ಲ ಓಡಾಡ್ಕೊಂಡು ಎಲ್ಲರ ಮನೇಲೂ ಪೂಜೆ ಗೀಜೆ ಮಾಡಿಕೊಂಡು ಎಲ್ಲ ಓಡಾಡಿ. ಬಟ್ ಇವತ್ತು ಒಂದು ಸ್ಪೆಷಲ್ಲು. ಸೊ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ್ಯಂಡ್ ನನಗೆ ತುಂಬ ವಿಶೇಷ. ನಿಮಗೆಷ್ಟು ವಿಶೇಷ ಈ ವರ್ಷ? ನನಗೂ ತುಂಬಾ ವಿಶೇಷ. ಬಿಕಾಸ್ ಈ ತರ ಅಂದ್ರೆ ಇಷ್ಟು ಗ್ರ್ಯಾಂಡ್ಯೂರ್ ಆಗಿ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿರೋದು ಇದೆ ಮೊದಲು. ಆ್ಯಂಡ್ ಸೊ ಅದೇ ಹೇಳಿದಾಗೆ ದಿಸ್ ಇಸ್ ಮೈ ವೆರಿ ಫಸ್ಟ್ ಇಯರ್. ಹಾಗಾಗಿ ಏನೋ ಒಂಥರ ಲೈಕ್ ಹಬ್ಬಗಳು ಅಂತ ಅಂದಾಗ ದಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎನರ್ಜಿ ಅಲ್ವಾ ಅದರಲ್ಲಿ. ದಟ್ಸ್ ಅ ಲಾಟ್ ಆಫ್ ಪಾಸಿಟಿವಿಟಿ. ಅಂದರೆ ಅದ್ರ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ಹಬ್ಬದ ದಿವಸ ಆಗಿರ್ಬೋದು, ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ನಾವು ಆ್ಯಕ್ಚುಯಲ್ ಸೆನ್ಸಲ್ಲಿ ಅದನ್ನು ನೋಡೋದಕ್ಕೆ ಹೋದರೆ ಇಟ್ ಗಿವ್ಸ್ ಅ ವೆರಿ ಡಿಫ್ರೆಂಟ್ ವೈಬ್ರೇಷನ್. ಹೌದು. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ, ಹಬ್ಬಗಳು ಇಷ್ಟ, ಪೂಜೆ ಮಾಡೋದು ಇಷ್ಟ. ಐ ಲೈಕ್ ಇಟ್. ಸೊ ಇವಾಗ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಇಷ್ಟು ಸ್ಪೆಷಲ್ ಆಗಿದೆ. ಆ್ಯಂಡ್ ಲೈಫಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವುದ್ರಲ್ಲಿ ಬ್ಯುಸಿ ಇದ್ದೀರಾ, ಯಾವ್ಯಾವ ಸೀರಿಯಲ್ಗಳಲ್ಲಿ ಬ್ಯುಸಿ ಇದ್ದೀರಾ? ಸದ್ಯಕ್ಕೆ ಅದೇ ಝೀ ಕನ್ನಡದಲ್ಲಿ ಲಕ್ಷ್ಮೀ ನಿವಾಸ ಮಾಡ್ತೀನಿ. ಆ್ಯಂಡ್ ಮೇನ್ಲಿ ಶಾಂಭವಿನಲ್ಲಿ ನಾನು
ಲೀಡಾಗಿ ಮಾಡ್ತೀನಿ ಇವಾಗ ಒಂದಷ್ಟು ತಿಂಗಳುಗಳಿಂದ. ಆ್ಯಂಡ್ ಸೊ ಇದು ಮತ್ತು ಒಂದಷ್ಟು ಸೋಷಿಯಲ್ ಮೀಡಿಯಾಗಳಿಗೆ ಒಂದಷ್ಟು ಆ್ಯಡ್ ಕ್ಯಾಂಪೇನ್ಗಳು. ಸೊ ಇದರಲ್ಲಿ ಮಿಕ್ಕಿದ ಟೈಮಲ್ಲಿ ಬ್ಯುಸಿ ಇರ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಜೊತೆ ಅವ್ರ ಅಕಾಡೆಮಿಗೆ ಹೋಗ್ತಿರ್ತೀನಿ ಒಂದು ಸ್ವಲ್ಪ ಫ್ರೀ ಇದ್ದಾಗ. ಸೊ ಅವ್ರಿಗೇನಾದರೂ ವರ್ಕಲ್ಲ ಹೆಲ್ಪ್ ಮಾಡೋದಕ್ಕಾದ್ರೆ ಅಂಥೇಳಿ. ಸೊ ಹಾಗೆ ನಡೀತಾ ಇದೆ. ಟೋಟಲಾಗಿ ಬ್ಯುಸಿ ಇದ್ದೀರಾ ಒಟ್ಟು. ಲೈಫಲ್ಲಿ ಏನಿಲ್ಲ ಅಂದ್ರೂ ಬ್ಯುಸಿಯಾಗಿರ್ಬೇಕು ಅಲ್ವಾ? ನಾವು ಖಾಲಿ ಇರಬಾರ್ದು, ಏನಾದ್ರೂ ಒಂದು ಕೆಲಸ ಮಾಡ್ತಿರ್ಬೇಕು. ಆ್ಯಂಡ್ ಹೊರಗಡೆ ಎಂಗೇಜ್ ಆಗಿರ್ಬೇಕು ನಾವು. ಹೌದು, ಅವಾಗ ಲೈಕ್ ಮೈಂಡು ಕೂಡ ಏನೋ ಒಂಥರ ಇದಾಗಿರುತ್ತೆ. ಆ್ಯಂಡ್ ಹೊಸ ಹೊಸ ವಿಚಾರಗಳು ಬರುತ್ತೆ. ನಾವು ಸುಮ್ಮನೆ ಇಡೋಕೆ ಕುತ್ಕೊಂಡ್ಬಿಟ್ರೆ ಏನು ಯೂಸೇ ಆಗಲ್ಲ. ಆ್ಯಂಡ್ ಅದೊಂಥರ ಹಾಗೆ ಒಳಗೆ ಮುಚ್ಚಿಟ್ಟಂಗೆ. ಸೊ ಈಗ ಓಪನ್ ಅಪ್ ಆಗ್ತಾ ಎಷ್ಟೆಲ್ಲ ನಮಗೆ ಆಪರ್ಚುನಿಟೀಸು ಸಿಗುತ್ತೆ. ಆ್ಯಂಡ್ ಒಂದು ಹೊಸದು ಏನೋ ಇದನ್ನು ಮಾಡ್ಬೋದು ಅಂತ ಅನ್ಸೋಕೆ ಶುರುವಾಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು, ನಾವು ಎಷ್ಟು ಎಂಗೇಜ್ ಆಗಿರ್ತೀವಿ ಅಂತ. ಸೊ ಏನು ಹಬ್ಬದ ಅಡುಗೆಗಳೆಲ್ಲ ಏನೇನು ಮಾಡ್ತೀರಾ ಮನೆಯಲ್ಲಿ ಯಾವಾಗ? ಹಬ್ಬದ ಅಡುಗೆಲಿ ಅದು ಮೇನ್ ಅಂದರೆ ವರಮಹಾಲಕ್ಷ್ಮಿಗೆ ವಿಶೇಷ, ಯಾಕಂದರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷ ಇರುತ್ತೆ ಮೆನ್ಯೂನಲ್ಲಿ. ವರಮಹಾಲಕ್ಷ್ಮಿಗೆ ಅದೇ ಮೇನ್ ಒಬ್ಬಟ್ಟೇನೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಹಬ್ಬಗಳಿಗೂ ಕೂಡ ಲೈಕ್ ಕರ್ನಾಟಕ ಸ್ಟೈಲಲ್ಲಿ ಒಬ್ಬಟ್ಟೆ ಕಾಮನ್ನು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಅಂದರೆ ಪಾಯಸ, ಕೋಸಂಬರಿ, ಲೈಕ್ ಇದೆಲ್ಲ ಬೇರೆ. ಬಟ್ ಮೇನ್ ಸ್ವೀಟ್ ಅಂದರೆ ಅದೇನೆ ಒಬ್ಬಟ್ಟು. ಓಕೆ, ನೀವು ಹೆಲ್ಪ್ ಮಾಡ್ತೀರಾ ಅತ್ತೆಗೆ? ನೀವು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಕೇಳಿದ್ದೀನಿ ನಾನು. ಚೆನ್ನಾಗಿಲ್ಲ, ಜಸ್ಟ್ ಒಂದು ರೇಂಜ್ಗೆ. ಮದುವೆ ಆದಮೇಲೆ ಲೈಕ್ ಸರಿ ಇವಾಗ ಮನೆಯಲ್ಲಿ ನಾರ್ಮಲಿ ಎಲ್ಲ ಇದು ಮಾಡೋದಕ್ಕೆ ಕುಕ್ ಇದ್ದಾರೆ. ಬಟ್ ಇವಾಗ ಈ ಹಬ್ಬದ ಇದಕ್ಕೆಲ್ಲ ಅಂತ ಅಂದರೆ ಸೊ ನೆನ್ನೆ ನಾನು ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು, ಅಂದರೆ ನಾನು ಬರೀ ಒಬ್ಬಟ್ಟು ಬೇಯಿಸೋದು ಆ ಥರದ್ದೆಲ್ಲ ಫುಲ್ ಬೇಸಿಕ್ಕಿಂದ ಸ್ಕ್ರ್ಯಾಚಿಂದ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ಅದನ್ನೆಲ್ಲ ಮಾಡಿ ಆಲ್ಮೋಸ್ಟ್ 1:30 ಆಗಿತ್ತು. ನಾನು ನಮ್ಮ ಅತ್ತೆ ರಾತ್ರಿ ಹಬ್ಬ ಅಂದರೆ ಹಾಗೆ, ಹಬ್ಬ ಅಂದರೆ ಹಾಗೇನೆ. ಅದು ರಾತ್ರಿ ನಮ್ಗೆ ರಾತ್ರಿ 1:30 ಮಲಗಿದ್ರು 4 ಗಂಟೆಗೆ ಎದ್ದೇಳೋದು. ಮಲ್ಕೊಂಡೇ ಇಲ್ವ ನೋಡಿ ರಾತ್ರಿ. ಪಾಪ, ಅಂದರೆ ಅದೊಂಥರ ಖುಷಿ, ಆ ಖುಷಿಗೆ ನಿದ್ದೆನೂ ಬರಲ್ಲ. ಸೊ ಇವಾಗ ಇಷ್ಟೆಲ್ಲ ರೆಡಿಯಾಗಿ ಇಷ್ಟೆಲ್ಲ ಮಾಡಬೇಕಾದ್ರೆ ಒಂಥರ ಏನೋ ಖುಷಿ ಇರುತ್ತೆ ಅಲ್ವಾ? ಒಂದು ವಾರದಿಂದನೂ ಖುಷಿ ಇರುತ್ತೆ. ಬಟ್ ರೈಟ್ ನಾವೇನು ಗೊತ್ತಾ, ಹಬ್ಬ ಮುಗೀತು ಅಂದ ತಕ್ಷಣ 1 ವಾರ ಬೇಕು ಮತ್ತೆ ಸುಧಾರಿಸ್ಕೊಳ್ಳೋದಕ್ಕೆ. ಹೌದು, ಆ್ಯಂಡ್ ಇದನ್ನೆಲ್ಲ ಮತ್ತೆ ಎತ್ತಿಡೋದು, ಕ್ಲೀನ್ ಮಾಡೋ ಪ್ರೊಸೆಸ್ ಇದೆಯಲ್ಲ. ಐ ಮೀನ್ ಏನೇ ಅಸಿಸ್ಟೆಂಟ್ಸ್ ಇದ್ರು, ಯಾರೇ ಏನೇ ಅಸಿಸ್ಟ್ ಮಾಡಿದ್ರು, ಬಟ್ ಬೇಸಿಕ್ ಇದನ್ನೆಲ್ಲ ನಾವೇ ಎತ್ತಿಡ್ಬೇಕಲ್ಲ. ಯಾ, ಅದಕ್ಕೆ ಫಸ್ಟ್ ಯಾರನ್ನ ಕರೀತೀರಾ? ಫಸ್ಟ್ ನಮ್ಮ ಅಮ್ಮನೇ. ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮನೆ ಸ್ವಲ್ಪ ಬೋಲ್ಡ್. ಹ್ಯಾಪಿ ವರಮಹಾಲಕ್ಷ್ಮಿ. ಆಂಟಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಂಟಿ ಹೆಸರೇನು? ಮಮತಾ. ಓಕೆ ಆಂಟಿ, ಈಗ ನಿಮ್ಮನೇಲಿ ಕೂರ್ಸಲ್ಲ ಅಂತ ಹೇಳಿದ್ರು, ಬರೀ ಲಕ್ಷ್ಮೀ ಪೂಜೆ ಅಷ್ಟೇ. ಬಟ್ ಇವತ್ತು ಮಗಳ ಮನೆಯಲ್ಲಿ ಹೆಂಗಿದೆ ಸೆಲೆಬ್ರೇಷನ್? ಸೂಪರಾ? ಹೆಂಗ್ ಕಾಣಿಸ್ತಿದ್ದೀರ ಮಗಳು? ಲಕ್ಷ್ಮಿ ತರ ಅಲ್ವಾ? ನಾನು ಅದನ್ನ ಹಂಗೆ ಇಂಟ್ರೊಡ್ಯೂಸ್ ಮಾಡಿದ್ದು, ಮಹಾಲಕ್ಷ್ಮಿ ಇದ್ದಾರೆ ಇಲ್ಲಿ ಅಂತ. ಸೊ ಕ್ಯೂಟ್ ಅಲ್ಲ, ಸಖತ್. ನಾನು ಅದಕ್ಕೆ ಹೇಳ್ದೆ ನೋಡಿ, ನಾವು ಫ್ರೆಂಡ್ ಆಗಿ ನಾನು ಹೆಗ್ಣ ಮುದ್ದು ಅವಳು ಹೆಂಗಿದ್ರು ನನಗೆ ಲಕ್ಷ್ಮಿನೇ. ನಿಮಗಲ್ಲ, ನಮಗೆ ಹೇಳಿದ್ದು ನಾನು ಹೇಳಿದ್ದು ನಿಮಗಲ್ಲ, ನಿಮಗೆ ಆಫ್ಕೋರ್ಸ್. ಬಟ್ ನಮ್ಮ ವ್ಯೂವರ್ಸ್ಗೂ ಅಷ್ಟೇ, ನಮಗೂ ಅಷ್ಟೇ. ನಮ್ಮ ಫ್ರೆಂಡ್ ಆದ್ಮೇಲೆ ನಾವೇ ಎಷ್ಟು ಚೆನ್ನಾಗಿದ್ಯಾ ಅಂತ ಹೇಳ್ತೀವಿ ಯಾವಾಗಲೂ ಅಲ್ವಾ? ಆ್ಯಂಕರ್ ಆಗಿರ್ಬೇಕಾದ್ರೆ ಇಂದನೂ ಹೇಳ್ತಾ ಇರ್ತೀವಿ, ಸಕಲಾಗಿ ಕಾಣಿಸ್ತೀಯ ಮನ್ಸ ಅಂತ. ಇವತ್ತು ಹಬ್ಬ ಸೆಲೆಬ್ರೇಷನು ಕಲರ್ಫುಲ್ಲಾಗಿ ಮಹಾಲಕ್ಷ್ಮಿನ ತೋರಿಸ್ಬೇಕು ಅಂತ ಬಂದಿದ್ದೀನಿ ನಾನು ಇವತ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ನು ಮಾಡಿದರು. ಹಾಗಾಗಿ ನಿಮ್ಗೆ ಎಷ್ಟು ಖುಷಿ ಇದೆ ಹಂಗಾದ್ರೆ ಇವತ್ತು ಈ ವರ್ಷದ ಹಬ್ಬ? ತುಂಬ ಖುಷಿ ಇದೆ ಅಲ್ವಾ? ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಒಳ್ಳೆ ಕಳೆ ಇದೆ, ನೆಮ್ಮದಿ ಇದೆ. ಮಕ್ಕಳು ಸೆಟ್ಲ್ ಆದ್ಮೇಲೆ ಅದೇ ಅಲ್ವಾ ನೆಮ್ಮದಿ. ಹೌದು, ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅಷ್ಟೇ, ಆಯ್ತಾ? ಥ್ಯಾಂಕ್ ಯು ಸೊ ಮಚ್. ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಹೌದು ಹೌದು, ಅದೇ ಬೇಕಾಗಿರೋದು. ಹೌದು, ನಮ್ಮನ್ನು ಮಿಸ್ ಮಾಡ್ಕೋಬಾರ್ದು ಹೋದ ಮನೆಯಲ್ಲಿ. ಆವಾಗ ನಾವು ನೆಮ್ಮದಿಯಾಗಿರ್ತೀವಿ. ಕರೆಕ್ಟ್. ಸೋ ಸ್ವೀಟ್ ಆಫ್ ಯು ಆಂಟಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. ಆ್ಯಂಡ್ ಅವರು ಇಬ್ಬರು ಅಷ್ಟೇ ಚೆನ್ನಾಗಿದ್ದಾರೆ. ನನಗೆ ಬಂದು ನೋಡಿದ್ನಲ್ಲ, ಎಷ್ಟು ಖುಷಿ ಆಯಿತು ನನಗೆ ಅಂತ. ಆ್ಯಂಡ್ ಮನ್ಸ